ಓಂ ಬ್ರಹ್ಮದೇವಾಯ ನಮಃ. ನಾನು ಮಾತಾಡ್ತಿರೋ ಮಾತು 3, 12, 21, 30 ಬಗ್ಗೆ ಮಾತಾಡ್ತೀನಿ. ಈ 3 ಅನ್ನೋ ನಂಬರ್ಸು ಗುರುಗ್ರಹದ ಸಂಕೇತ ಆಗುತ್ತೆ. ಆದರೆ 3 ಅನ್ನೋ ನಂಬರು ಗುರುಗ್ರಹದ ಸಂಕೇತ. 3 ಅನ್ನೋ ಲೆಟರ್ಸ್ ಬಂದು ಓಂ ಅನ್ನೋ ಹೆಸರಲ್ಲಿ ಬರುತ್ತೆ. ಅದೇ ರೀತಿಯಲ್ಲಿ 12 ಅನ್ನೋ ನಂಬರ್ಸು ಸೂರ್ಯ ಮತ್ತು ಚಂದ್ರಗ್ರಹ ಸೇರಿ ನಂಬರ್ 3 ಗುರುಗ್ರಹ ಆಗ್ತಾರೆ. ಹಾಗಾಗಿ ಇದೊಂದು ಅಮಾವಾಸ್ಯೆ ನಂಬರ್ ಅಂತ ಹೇಳ್ತೀವಿ, ಅಮಾವಾಸ್ಯೆ ನಂಬರ್ಸ್ ಅಂತ ಹೇಳ್ತೇವೆ. ಸೂರ್ಯ ಮತ್ತು ಚಂದ್ರ ಸೇರಿ ಅಮಾವಾಸ್ಯೆ ಆಗುತ್ತೆ. ಅದೇ ರೀತಿಯಲ್ಲಿ 21 ಅನ್ನೋ ನಂಬರ್ಸು ಪೌರ್ಣಮಿ ನಂಬರ್ಸ್ ಅಂತ ಹೇಳುತ್ತೆ. ಪೌರ್ಣಮಿ ನಂಬರ್ಸು ಚಂದ್ರನಿಂದ ಸೂರ್ಯ, ಇದು ಪೌರ್ಣಮಿ ನಂಬರ್ಸ್ ಅಂತ ಹೇಳುತ್ತೆ. ಭಾಳ ವಿಶೇಷವಾಗಿ ಪೌರ್ಣಮಿ ನಂಬರ್ ಆಗುತ್ತೆ. ಅದೇ ಥರ 30 ಅನ್ನೋ ನಂಬರ್ಸು ಕೇತು ಗ್ರಹ ಸೇರಿ ಗುರುಗ್ರಹನೂ ಕೇತುಗ್ರಹನ ಕಾಂಬಿನೇಷನಲ್ಲಿ ಸೇರುವಂಥ 0 ನಾವು ಕೇತುಗ್ರಹಣಕ್ಕೆ ಹೋಲಿಸ್ತೀನಿ. ಹಾಗಾಗಿ ಕೇತುಗ್ರಹ 3 and ಗುರುಗ್ರಹ ಅಂದರೆ ಏನಾಗುತ್ತೆ ಅಂದರೆ ಗುರು ಮತ್ತು ಕೇತುಗ್ರಹ ಸೇರಿ ಗುರುಗ್ರಹದ ಸಂಕೇತ ಆಗುತ್ತೆ. ಹಾಗಾಗಿ ಅತಿ ಹೆಚ್ಚು ಬುದ್ಧಿವಂತಿಕೆಯ ನಂಬರ್ಸ್ ಅಂತ ಹೇಳುತ್ತೆ ಕೇತುಗ್ರಹ ಸಂಕೇತ. ಬಹಳ ವಿಶೇಷವಾಗಿ ಇಲ್ಲಿ 3, 12, 21ಕ್ಕೆ ತುಂಬ ಇಷ್ಟವಾದ ದೇವರು ದಕ್ಷಿಣಾಮೂರ್ತಿ ಅಂತ ಹೇಳುತ್ತೆ. ಇಷ್ಟವಾದ ಮರ ಬಂದು ನಿಮ್ಮ ಲೈಫಲ್ಲಿ ಹಳ್ಳಿ ಮರ ಅಂತ ಹೇಳುತ್ತೆ. ನಿಮ್ಮ ಲೈಫಲ್ಲಿ ತುಂಬ ಕಾಸ್ಟ್ಲಿಯಸ್ಟ್ ಬಟ್ಟೆ 3 and 9 ಕಾಂಬಿನೇಷನ್ ಆಗಿರೋದ್ರಿಂದ 3 and 9 ನಿಮಗೆ ತುಂಬ ಕಾಸ್ಟ್ಲಿಯಸ್ಟ್ ಬಟ್ಟೆ ಯಾವುದಪ್ಪ ಕಲರ್ಸ್ ಅಂತ ಬಂದಾಗ ಯೆಲ್ಲೋ ಕಲರು, ಆರೆಂಜ್ ಕಲರು, ರೆಡ್ ಕಲರ್ ತುಂಬ ಚೆನ್ನಾಗುತ್ತೆ. ನೀವು ಹಾಕನೇ ಬಾರ್ದಿರೋಂಥ ಬಟ್ಟೆ ಯಾವುದಪ್ಪ ಅಂದರೆ ನಿಮ್ಮ ಲೈಫಲ್ಲಿ ಬ್ಲೂ ಬಣ್ಣವನ್ನು ಅತಿ ಹೆಚ್ಚು ಹಾಕ್ಬಾರ್ದು. ಬ್ಲೂ ಬಣ್ಣ ನಿಮ್ಮ ಮನೆ ಸೋಫಾ, ನಿಮ್ಮ ಮನೆ ಟಿ ವಿ, ನಿಮ್ಮ ಮನೆ ಪೆನ್ ಏನೇ ಇದ್ರೂ ಕೂಡ ನಿಮಗೆ ಅದರಿಂದ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಹಸಿರು ಕಲರ್ ಬಣ್ಣವನ್ನು ನೀವು ಬಳಸಿದಾಗ 3 and 9 ಕಾಂಬಿನೇಷನ್ ಇದ್ದಾಗ ನಿಮ್ಮ ಲೈಫಲ್ಲಿ ಹಸಿರು ಕಲರ್ ಬಣ್ಣ ನೀವು ಬಳಸಿದರೆ ನಿಮಗೆ ಸ್ಟ್ರೋಕ್, BP ಬೇಗ ಬರುತ್ತೆ. ನಿಮ್ಮ ಮನೆ ಹಸಿರು ಕಲರ್ ಇದೆಯಾ, ನಿಮಗೆ BP ಬರುತ್ತೆ. ನಿಮ್ಮ ಮನೆ ಮುಂದೆ ಗಿಡ ಇದೆಯಾ ಗ್ರೀನ್, ಇದು ಅಟ್ಯಾಕ್ ಮಾಡಿ ನಿಮಗೆ BPಯನ್ನು ತಂದು ಕೊಡುತ್ತೆ. ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಸರ್ ಮರ ಗಿಡ ಎಲ್ಲ ಬೆಳೆಯೋದು ಒಳ್ಳೆಯದು ಸರ್, ಗಾಳಿ ಒಳ್ಳೆಯದು ಅನ್ನೋದು ಅದು ಕೂಡ ಪ್ರಕೃತಿಯಲ್ಲಿ ಗ್ರಹಣೆ ಸರ್ ನಮ್ಮ ಪ್ರಕಾರ. ಹಾಗಾಗಿ ಪಕ್ಕದಲ್ಲಿ ಮರ ಇದ್ದರೂ ಕೂಡ ಅದು ಅಟ್ಯಾಕ್ ಮಾಡುತ್ತೆ. ನೀವು ಬರ್ದಿಟ್ಟು ಕೇಳಿ, ನಿಮ್ಮ ಮನೆ ಪಕ್ಕ ಗ್ರೀನ್ ಜಾಸ್ತಿ ಬಳಸಿದ್ರೆ ನಿಮಗೆ BP ಜಾಸ್ತಿ ಇರುತ್ತೆ 100%. ಯಾಕಂದರೆ ಬುಧನ ಕಾಂಬಿನೇಷನ್ ಇದ್ದಾಗ ನೀವು ಕುಜನ ಕಾಂಬಿನೇಷನ್ ಇದ್ದಾಗ ನೀವು ಬುಧ ಗ್ರಹನ ಬಳಸಿದಾಗ ನಿಮಗೆ ಸಖತ್ BP ಇರುತ್ತೆ. ನಾನು ತುಂಬ ಜನ ಮನೇಲಿ ನೋಡಿದ್ದೀನಿ 100%. ತುಂಬ ಚಿಕ್ಕ ಏಜ್ಗೆಲ್ಲ BP ಬಂದಿರುತ್ತೆ. ನೀವು 3 and 9 ಕಾಂಬಿನೇಷನ್ ಕಲರ್ಸ್ ಬಗ್ಗೆ ಸಾಕಷ್ಟು ಮಾತಾಡಿದೆ. ನಿಮ್ಮ ಲೈಫಲ್ಲಿ ಲಕ್ಕಿ ನಂಬರ್ಸಲ್ಲಿ ನೆಕ್ಸ್ಟ್ ಸ್ಟೆಪ್ಸ್ಗಳಲ್ಲಿ ಹೇಳ್ತೀನಿ. ಆದರೆ ಇವತ್ತು ನೀವು ಫಾಲೋ ಮಾಡಿ. ನೀವು 3ನೇ ತಾರೀಕು ನೀವು ಅತಿ ಹೆಚ್ಚು ಸಣ್ಣ ಇದ್ದಷ್ಟು ನಿಮ್ಮ ಲಕ್ ಜಾಸ್ತಿ. 3ನೇ ತಾರೀಕು, 12ನೇ ತಾರೀಕು, 21 ತುಂಬ ಜನದ VIP ಡೇಟ್ ಆಫ್ ಬರ್ತ್ ಹೇಳ್ಬೋದು. ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ. ನೀವು ಎಷ್ಟು ಸಣ್ಣ ಇರ್ತೀರೋ, ಎಷ್ಟು ಡಯಟ್ ಮಾಡ್ತೀರೋ ನಿಮ್ಮ ಲೈಫಲ್ಲಿ ಅಷ್ಟು ಯೋಗವನ್ನು ತಂದು ಕೊಡುತ್ತೆ. ನೀವು ಅತಿ ಹೆಚ್ಚು ದಪ್ಪ, ನಿಮ್ಗೆ ಒಂದಲ್ಲ ಒಂದು ಕಾಯಿಲೆಗಳು ಬರುತ್ತೆ 100%. ಇವರು ತುಂಬ ಕೂದಲ ಮೇಲೆ ತುಂಬ ನಿರೀಕ್ಷೆ ಮಾಡ್ತಾರೆ. 99% ತುಂಬ ಜನ ಕೂದಲು ಉದುರೋಗ್ಬಿಡುತ್ತೆ 30ನೇ ತಾರೀಕು. ಕೂದಲಿದ್ರೆ ಬೆಟರು. 30ನೇ ತಾರೀಕಿಗೆ ತುಂಬ ಹೊಟ್ಟೆ ಬಂದರೆ ತುಂಬ ಕಷ್ಟವನ್ನು ಅನುಭವಿಸ್ತಾರೆ. ಹೊಟ್ಟೆ ಬರಬಾರ್ದು ನಿಮ್ಮ ಲೈಫಲ್ಲಿ. ಸಿಕ್ಕಾಪಟ್ಟೆ ಈ ವರ್ಷ ಅವರೇಜ್ ಡೇಟ್ ಆಫ್ ಬರ್ತ್ ಅಂತ ಹೇಳ್ತಾರೆ 3, 12, 21, 30 ತುಂಬ ಗುಡ್ ಡೇಟ್ ಆಫ್ ಬರ್ತ್ ಏನಲ್ಲ. ಈ ವರ್ಷದಲ್ಲಿ ತುಂಬ ಮೀಡಿಯಮ್ ನಂಬರ್ಸ್ ಅಂತ ಹೇಳ್ತೀವಿ. ಈ ವರ್ಷ ಲಕ್ಕೂ ಇಲ್ಲ, ಸೋಲು ಇಲ್ಲ, ಅವರೇಜ್ ನಂಬರ್ಸ್. 2025 ನಿಮಗೆ ಅವರೇಜ್ ನಂಬರ್ಸು. ತುಂಬ ಬಿಗ್ ಸಕ್ಸಸ್ ಇಲ್ಲ, ಬಿಗ್ ಫೇಲ್ಯೂರ್ ಇಲ್ಲ, ಅವರೇಜ್ ಆಗಿರುತ್ತೆ. ಫೇಲ್ಯೂರ್ ಆದರೂ ಆಗ್ಬೋದು, ಸಕ್ಸಸ್ ಆಗ್ಬೋದು. ಈ ನಂಬರ್ಸಲ್ಲಿ ಒಂದಲ್ಲ ಒಂದು ನಿಮಗೆ. ಆದರೆ ನಿಮ್ಮ ಲೈಫಲ್ಲಿ ಈ ನಂಬರ್ಸ್ ಹುಟ್ಟಿದ್ರೆ ನೀವು ಒಳ್ಳೆ ಟೀಚರ್ಸು, ಮಾಸ್ಟರ್ಸು, ಒಳ್ಳೆ ಸಿನಿಮಾ ಡೈರೆಕ್ಟ್ರು, ಸಿನಿಮಾ ಹೀರೋ, ಏನು ಬೇಕಾರಬೋದು. ಸಖತ್ ಸ್ಟೈಲಾಗಿ ಮಾತಾಡ್ತೀರ, ಫಾಸ್ಟಾಗಿರ್ತೀರ. ನಿಮ್ಮ ಲೈಫ್ ಫಾಸ್ಟ್ ಅನ್ನೋದು ಲೈಫನ್ನು ಎಂಜಾಯ್ ಮಾಡುತ್ತೆ. ಫಾಸ್ಟ್ ಈಸ್ ಸಕ್ಸಸ್ಸನ್ನು ತಂದು ಕೊಡುತ್ತೆ. ಆದರೆ 3, 12, 21, 30ನೇ ತಾರೀಕುವರೆಗೆ ನಿಮ್ಮ ಲೈಫಲ್ಲಿ ಮಕ್ಕಳಿಂದ ನಿಮಗೆ ನೆಮ್ಮದಿ ಇರೋಕ್ಕಲ್ಲ. ನೀವು ಮಕ್ಕಳಿಗಾಗಿ ನೀವು ಜೀವ ಕೊಡ್ತೀರ. ಮಕ್ಕಳು ಹೆವಿ ಸಕ್ಸಸ್ಸನ್ನು ಕಾಣಲ್ಲ, ತುಂಬ ಫೇಲ್ಯೂರ್ ಕಾಣ್ತಾರೆ. ಸಾಕಷ್ಟು ಜನ ಉದಾಹರಣೆಗಳು, ತುಂಬ VIPಗಳ ಹೆಸರು ಡೇಟ್ ಆಫ್ ಬರ್ತನ್ನು ಹೊಡೆದು ನೀವು ಗೂಗಲ್ ಚೆಕ್ ಮಾಡ್ಕೊಳ್ಳಿ. ನಾನೇನು ಅವ್ರ ಹೆಸರು ಹೇಳ್ಬೇಕಂತ ಏನಿಲ್ಲ. 100% 3, 12, 21ನೇ ತಾರೀಕು ಅತಿ ಹೆಚ್ಚು ಆರೆಂಜ್ ಬಟನನ್ನು ಯೂಸ್ ಮಾಡೋದು ತುಂಬ ಲಕ್ಕನ್ನು ಬರುತ್ತೆ. ಮತ್ತು ಅತಿ ಹೆಚ್ಚು ಈ ಡೇಟಲ್ಲಿ ಹುಡ್ತಂಥವ್ರು ಭಾಳ ವಿಶೇಷವಾಗಿ ಮತ್ತು ಇದು ಒಂದು ತಪಸ್ಸನ್ನು ಮಾಡೋವಂಥ ಫಲಗಳನ್ನ ತಪಸ್ಸು ಮಾಡಿ, ಪ್ರೇಯರ್ ಮಾಡಿ ನಿಮ್ಮ ಲೈಫಲ್ಲಿ ಯೋಗ ಟೀಚರ್ ಆಗಿ ನಿಮ್ಮ ಲೈಫಲ್ಲಿ ತುಂಬ ಅನ್ನವನ್ನು ಹಾಕುತ್ತೆ. ಯೋಗ ಟೀಚರ್ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಸಖತ್ ಫಾಸ್ಟ್. ಆದರೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಿ ಈ ಡೇಟರು. ಮತ್ತು ಇವ್ರಿಗೆ ಏಜೇ ಗೊತ್ತಾಗಲ್ಲ, ಅಷ್ಟು ಸಖತ್ತಾಗಿರ್ತಾರೆ. 3ನೇ ತಾರೀಕು ಏಜೇ ಗೊತ್ತಾಗಲ್ಲ. ಸಖತ್ ಲವ್ವಲ್ಲಿ ಬೀಳ್ತೀರ. ಒಳ್ಳೆಯದಾಗಲಿ.